ಎಲ್ಲ ಮಾಧ್ಯಮದ ಮಿತ್ರರೇ, ನಾಳೆ ದಿವಸ ಬೆಂಗಳೂರಿನಲ್ಲಿ ಒಂದು ಪುಸ್ತಕ ರಿಲೀಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಆ ಪುಸ್ತಕ ಯಾರ ಬಗ್ಗೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಟೆರರಿಸ್ಟ್ ಭಯೋತ್ಪಾದಕರು ಯಾರಿದ್ದಾರೆ, ಉಮರ್ ಖಾಲಿದ್ ಅಂತಕ್ಕಂಥ ಒಬ್ಬ ಭಯೋತ್ಪಾದಕ, ಶಾರ್ಜಿಲ್ ಇಮಾಮ್ ಅಂತಕ್ಕಂಥ ಇನ್ನೊಬ್ಬ ಭಯೋತ್ಪಾದಕ, ಇವರು ಸೇರಿ ದೆಹಲಿನಲ್ಲಿ 2020ನೇ ಇಸ್ವಿನಲ್ಲಿ NRC ಮತ್ತು CAA ಇದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ನಲ್ಲಿ ಡೆಲ್ಲಿ ಒಳಗಡೆ 53 ಜನ ಹತ್ಯೆಯಾಗಿದೆ. ಈ ರೀತಿ 53 ಜನರ ಹತ್ಯೆಗೆ ಕಾರಣರಾಗಿರ್ತಕ್ಕಂಥ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್, ಇವರು ಇಬ್ಬರ ಬಗ್ಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಾಳೆ ಬೆಂಗಳೂರಿನಲ್ಲಿ ನಡೆಯೋದಿದೆ. ಇವರು ಎಷ್ಟೇ ಸರಿ ಬೇಲ್ಗೆ ಪ್ರಯತ್ನ ಮಾಡಿದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇವರಿಗೆ ಬೇಲ್ ಸಿಗ್ತಾ ಇಲ್ಲ. ಬೇಲ್ ಅಪ್ಲಿಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ನಿಮಗೆ ಬೇಲ್ ಕೊಡ್ತಕ್ಕಂಥ ಪ್ರಮೇಯ ನಮಗೆ ಕಂಡು ಬರ್ತಾ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಸುಮಾರು ಎಷ್ಟು ಜನ, 53 ಜನ ತೀರ್ಕೊಂಡಿರೋದಲ್ಲದೆ 700ಕ್ಕಿಂತ ಹೆಚ್ಚು ಜನ ಆ ಬಾಂಬ್ ಬ್ಲಾಸ್ಟಿಂದ ಗಾಯಗೊಂಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವತ್ತು 2020ರಲ್ಲಿ ಬಂಧಿತರಾಗಿರ್ತಕ್ಕಂಥ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅವರ ಜೊತೆಗೆ ಇನ್ನೂ ಕೆಲವರೆಲ್ಲ ಸೇರಿಬಿಟ್ಟು ಒಟ್ಟು 18 ಜನರನ್ನು ಬಂಧಿಸಲಾಗಿತ್ತು. ಈಗ 11 ಜನರಿಗೆ ಬೇಲ್ ಸಿಕ್ಕಿದೆ. ಇನ್ನು 6 ಜನಕ್ಕೆ, ಇನ್ನು 7 ಜನಕ್ಕೆ ಇನ್ನೂ ಬೇಲ್ ಸಿಕ್ಕಿಲ್ಲ. ಆದ್ದರಿಂದ ಅಂಥ ಭಯೋತ್ಪಾದಕರ ಬಗ್ಗೆ, ಅಂಥ ದೇಶದ್ರೋಹಿಗಳ ಬಗ್ಗೆ ಪುಸ್ತಕ ರಿಲೀಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅವಶ್ಯಕತೆ ಇತ್ತ ಬೆಂಗಳೂರಿನಲ್ಲಿ. ಅದರಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಯಾರ್ಯಾರು ಅಂತ ಹೇಳಿದರೆ, ಪ್ರಕಾಶ್ ರಾಜ್ ಅವರು, ಆಮೇಲೆ ನಮ್ಮ ಇತಿಹಾಸದ ತಜ್ಞರಾಗಿರ್ತಕ್ಕಂಥ ರಾಮಚಂದ್ರ ಗುಹಾ ಅವರು, ಮತ್ತು ಇನ್ನೊಬ್ಬರು ಹಿಸ್ಟೋರಿಯನ್ನು ಜಾನಕಿ ನಾಯರ್. ಇವರು 3 ಜನ ಮುಖ್ಯ ಅತಿಥಿಗಳಾಗಿ ನಾಳೆ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ಭಾಗವಹಿಸ್ತಕ್ಕಂಥವರಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಒಂದು ವೇಳೆ ಅವಕಾಶವನ್ನು ಮಾಡಿಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ.